ಪ್ರೈಸ್ ದ ಲಾರ್ಡ್. ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಇದೆಲ್ಲ ಸಂಭವಿಸುವಾಗ ಹಿಗ್ಗಿ ನಲಿದಾಡಿರಿ, ಏಕೆಂದರೆ ಸ್ವರ್ಗದಲ್ಲಿ ನಿಮಗೆ ಲಭಿಸುವ ಪ್ರತಿಫಲವು ಮಹತ್ತರವಾದುದು. ಪ್ರಿಯರೇ, ಮನುಷ್ಯರಾದವರೆಲ್ಲರೂ ತಾವು ಈ ಲೋಕದಲ್ಲಿ ಜೀವಿಸುವಾಗ ಭಾಗ್ಯವಂತರು, ಧನ್ಯರೆನಿಸಿಕೊಳ್ಳಬೇಕು, ಆಶೀರ್ವಾದ ತುಂಬಿದವರಾಗಬೇಕು ಎಂದು ಬಯಸ್ತಾರೆ. ಮನುಷ್ಯನ ಒಂದು ದೃಷ್ಟಿಯಲ್ಲಿ, ಲೋಕದ ದೃಷ್ಟಿಯಲ್ಲಿ ಯಾರ ಬಳಿಯಲ್ಲಿ ಆಸ್ತಿ, ಹಣ, ಒಳ್ಳೆಯ ಶಿಕ್ಷಣ, ಒಳ್ಳೆಯ ಕುಟುಂಬ ಜೀವನ, ಒಂದು ಒಳ್ಳೆಯ ಹೆಸರು, ಪದವಿ ಇರುತ್ತೋ ಅವರು ಧನ್ಯರಾಗಿದ್ದಾರೆ. ಮತ್ತು ಧನ್ಯರೆನಿಸಿಕೊಳ್ಳಲು ಮನುಷ್ಯ ಅನೇಕ ಪ್ರಯತ್ನಗಳನ್ನು ದೇವರ ಹೆಸರಲ್ಲಿ ಪ್ರಾರ್ಥನೆಗಳ ಮೂಲಕ ಲೋಕದ ರೀತಿಯಲ್ಲಿ, ಪಾಪದ ರೀತಿಯಲ್ಲಿ ತನ್ನ ಪ್ರಾಪಂಚಿಕ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸಲು ನಿರಂತರ ಪ್ರಯತ್ನ ಪಡುತ್ತಲೇ ಇದ್ದಾನೆ. ಮತ್ತು ಈ ಪ್ರಯತ್ನದಲ್ಲಿರುವ ಮನುಷ್ಯ ಹಲವು ವಿಧವಾದ ಸ್ವಾರ್ಥ ತುಂಬಿದ, ಸ್ವಪ್ರತಿಷ್ಠೆ ತುಂಬಿದ ಪಾಪಕೃತ್ಯಗಳಲ್ಲಿ ಬೀಳುತ್ತಾನೆ. ಇದರಿಂದ ಲೋಕದ ಜನರು ಆತನನ್ನು ಮೆಚ್ಚಬಹುದು, ಆದರೆ ದೇವರ ದೃಷ್ಟಿಯಲ್ಲಿ ಆತನು ಶಾಪಗ್ರಸ್ತನಾಗಿದ್ದಾನೆ. ಯಾರು ದೇವರ ಸ್ವರ್ಗ ಸಾಮ್ರಾಜ್ಯದ ಮಕ್ಕಳಾಗಿದ್ದಾರೋ, ಸ್ವರ್ಗೀಯ ವಿಷಯಗಳ ಮೇಲೆ ಗಮನವಿಟ್ಟು ಸ್ವರ್ಗದ ಆಸ್ತಿಯನ್ನು ಸಂಪಾದಿಸಲು ದೇವರನ್ನು ಅವಲಂಬಿಸಿ ಜೀವಿಸುತ್ತಾರೋ ಅವರೇ ಧನ್ಯರಾಗಿದ್ದಾರೆ, ಆಶೀರ್ವಾದದ ಮಕ್ಕಳಾಗಿದ್ದಾರೆ. ಇಂದು ಯೇಸು ಕ್ರಿಸ್ತರು ತಮ್ಮ ಶಿಷ್ಯರಿಗೆ ಬೋಧಿಸ್ತಾರೆ ಮತ್ತು ನಮಗೂ ಬೋಧಿಸ್ತಾರೆ. ಇಂದು ನಾವು ಈ ಲೋಕದ ಸುಖ ಜೀವನ ಬಯಸಿ ಅಥವಾ ದೇವರ ಕುರಿತಾದ ಸುಖ ಸಂದೇಶ ಕೇಳಲು ಅನೇಕ ಮನುಷ್ಯರ ಹಿಂದೆ, ವಂಚಿಸುವ ಪ್ರವಾದಿಗಳ ಹಿಂದೆ ಓಡೋದಲ್ಲ. ಇಂದು ಅನೇಕರು ಓಡ್ತಾ ಇದ್ದಾರೆ. ಆದರೆ ಇಂದಿನ ಶುಭ ಸಂದೇಶ ತಿಳಿಸುವಂತೆ, ಯಾರು ಏಸು ಕ್ರಿಸ್ತರಲ್ಲಿ ವಿಶ್ವಾಸ ಇಟ್ಟು ಏಸು ಕ್ರಿಸ್ತರೊಂದಿಗೆ ಈ ಲೋಕದ ಪಾಪದ ಪಾಲಿಗೆ ಮರಣ ಹೊಂದಿರುತ್ತಾರೋ ಅವರ ಜೀವ ದೇವರಲ್ಲಿ ಮರೆಯಾಗಿದೆ. ಏಸು ಕ್ರಿಸ್ತರ ಪುನರುತ್ಥಾನದಲ್ಲಿ ವಿಶ್ವಾಸ ಇಟ್ಟು ಇವತ್ತು ನಾವೆಲ್ಲರೂ ನೂತನ ಸೃಷ್ಟಿಯಾಗಬೇಕು. ನೂತನ ಸೃಷ್ಟಿಯಾಗುವುದು ಏಸು ಕ್ರಿಸ್ತರಿಂದ ಮಾತ್ರ ಸಾಧ್ಯ. ಏಸು ಕ್ರಿಸ್ತರಲ್ಲಿಟ್ಟಿರುವ ವಿಶ್ವಾಸದ ಮುಖಾಂತರ ಮಾತ್ರ ಸಾಧ್ಯ. ಅವರು ಈ ಲೋಕದ ಪಾಲಿಗೆ ಸತ್ತಿರುತ್ತಾರೆ. ಯಾರು ಏಸು ಕ್ರಿಸ್ತರಲ್ಲಿ ವಿಶ್ವಾಸ ಇಡುತ್ತಾರೋ ಅವರು ಸ್ವರ್ಗದ ಮಕ್ಕಳಾಗಿದ್ದಾರೆ. ಆದ್ದರಿಂದ ಪ್ರಿಯರೇ, ನಮ್ಮ ಗಮನ ಸ್ವರ್ಗೀಯ ವಿಷಯಗಳ ಕಡೆ, ದೇವರು ಕೊಡುವ ಶ್ರೇಷ್ಠ ಪ್ರತಿಫಲ ನಿತ್ಯ ಜೀವದ ಕಡೆ ಇರಬೇಕು. ಯಾವ ರೀತಿಯಲ್ಲಿ ದೇವಪುತ್ರನಾದ ಯೇಸು ಕ್ರಿಸ್ತರನ್ನು ಈ ಲೋಕ ದ್ವೇಷಿಸಿತು, ಧಿಕ್ಕರಿಸಿತು, ಬಹಿಷ್ಕರಿಸಿತು, ಅದೇ ರೀತಿಯಲ್ಲಿ ಈ ಲೋಕ ದೇವರ ಮಕ್ಕಳಿಗೂ ಈ ಧರೆಯಲ್ಲಿ ಅವರು ನಿಂದೆ ಅವಮಾನಗಳಿಗೆ ಗುರಿಯಾಗುತ್ತಾರೆ. ಮತ್ತು ಅನೇಕರು, ಯಾರೆಲ್ಲ ವಿಶ್ವಾಸ ಇಡ್ತೇವೋ ಸ್ವಂತದವರಿಂದ ನಾವು ತಿರಸ್ಕರಿಸಲ್ಪಡ್ತೇವೆ. ಆದರೆ ಒಂದು ವಿಷಯ, ದೇವರ ದೃಷ್ಟಿಯಲ್ಲಿ ನಾವು ಧನ್ಯರೆನಿಸಿಕೊಳ್ತೇವೆ. ಇವತ್ತು ನಾವು ಲೋಕದ ದೃಷ್ಟಿಯಲ್ಲಿ ಧನ್ಯರಾಗಿದ್ದೇವಾ? ದೇವರ ದೃಷ್ಟಿಯಲ್ಲಿ ಧನ್ಯರೆನಿಸಿಕೊಂಡಿದ್ದೇವಾ? ದೇವರ ದೃಷ್ಟಿಯಲ್ಲಿ ಧನ್ಯರೆನಿಸಿಕೊಂಡ್ರೆ ನಮಗೆ ತೃಪ್ತಿ ಕೊಡುವ ಜೀವನ ನಾವು ಜೀವಿಸ್ತೇವೆ. ಆದ್ದರಿಂದ ಪ್ರಿಯರೇ, ನಮ್ಮ ಗಮನ ಸ್ವರ್ಗದ ಮೇಲಿರಲಿ. ಆಮೇನ್. ಪ್ರೈಸ್ ದ ಲಾರ್ಡ್.